ರಂಗೋಲಿ ವಿತ್ ಆಶಾ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ನಮ್ಮ ಸ್ಮಾಲ್ ಕಿಚನ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಿಚನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಿಚನ್ ಲವರ್ ನಾನು. ಹಾಗೆ ನಾನು ಯಾವ ರೀತಿ ನನ್ನ ಕಿಚನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ. ನೋಡಿ, ಇದು ನನ್ನ ಕಿಚನ್ನು. ನಮ್ಮದು ಚಿಕ್ಕದಾಗಿ ಚೊಕ್ಕದಾಗಿರೋಂಥ ಕಿಚನ್ ಇದು. ಇದರಲ್ಲಿ ನಾನು ನನ್ನ ಪಾತ್ರೆ ಏನೇ ತೊಳೆದ್ರೂ ಏನೇ ಇದು ಮಾಡಿದ್ರು ಈ ಥರ ಡ್ರಾಯರಲ್ಲಿ ನಾನು ಎಲ್ಲನೂ ಜೋಡಿಸಿ ನೀರೆಲ್ಲ ಸೋರಿಸಿ ಇದ್ರಲ್ಲಿ ಹಾಕ್ಕೊತೀನಿ. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವುದಾದ್ರೂ ಬೌಲ್ ಇರೋದು, ಪ್ಲೇಟ್ಸು, ಜಾರು ಆ ಥರದ್ದು ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ನೇದರಲ್ಲಿ ನಾನು ಊಟ ಮಾಡೋ ಪ್ಲೇಟ್ಸ್ಗಳನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಡ್ರಾಯರಲ್ಲಿ ಬಂದರೆ ಇದು ಅಕ್ಕಿ ಮತ್ತು ರಾಗಿ ಹಿಟ್ಟು ಮುದ್ದೆ ಮಾಡೋದಕ್ಕೆ ನಾವು ಮಂಡ್ಯ ಸೈಡವರು. ಹಾಗೆ ಸಾಂಬಾರು ಪೌಡರು ಅದೆಲ್ಲ ನಾನು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಸ್ಟೆಪ್ಪಲ್ಲಿ ನನಗೆ ಜಾಸ್ತಿ ಯೂಸ್ ಮಾಡದೇ ಇರೋವಂಥದ್ದು ಮಿಕ್ಸಿ ಅಥವಾ ಬಟ್ಟೆಗೆ ಹಾಕೋ ಕ್ಲಿಪ್ಪು ಈ ಥರ ಏನೋ ಆ ಥರದ್ದು ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಈ ಕಡೆ ನಾನು ತರಕಾರಿ ಎಲ್ಲ ನಾನು ಇದರಲ್ಲೇ ಹಾಕಿಟ್ಕೊಳ್ಳೋದು. ನಾನೇನು ಫ್ರಿಜ್ಜಲ್ಲೆಲ್ಲ ನಾನು ಇಟ್ಕೊಂಡಿಲ್ಲ ಫ್ರಿಜ್ಜನ್ನ ನಾನು. ಇದು ನನ್ನ ಸ್ಮಾಲ್ ಕಿಚನ್ನು. ಇದರಲ್ಲಿ ನಾನು ಕೈಗೆ ಬೇಗ ಇಟ್ಟಿಸ್ಬೇಕಾಗಿರೋಂಥದ್ದನ್ನು ಲಾಸ್ಟ್ ಸ್ಟೆಪ್ಪಲ್ಲಿ, ಮಧ್ಯದಲ್ಲಿ ನಾನು ಕಾಳು, ಸಕ್ಕರೆ, ಕಾಫಿ ಪೌಡರು ಆ ಥರ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಈ ಥರ ಹಾಕಿಟ್ಕೊಂಡಿದ್ದೀನಿ ನನಗೆ ಯಾವ್ದು ಬೇಕೋ ಆ ಥರದ್ದು. ಇದು ನನ್ನ ಸ್ಮಾಲ್ ಕಿಚನ್ನು. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್